ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಕಷ್ಟಪಟ್ಟರು ಕೂಡ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ಏಳಿಗೆ ಅನ್ನೋದು ನಮ್ಮ ಜೀವನದಲ್ಲೇ ಆಗ್ತಾ ಇಲ್ಲ. ದುಡ್ಡು ಕಾಸು ಉಳಿಸೋದಕ್ಕೆ ಆಗ್ತಾ ಇಲ್ಲ. ಈ ಥರ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರ್ತಾರೆ, ಆದರೆ ಮದುವೆ ಸೆಟ್ ಆಗ್ತಾನೆ ಇರೋದಿಲ್ಲ. ಮದುವೆ ಆಗಿದ್ರು ಕೂಡ ಮಕ್ಕಳೇ ಆಗಿರೋದಿಲ್ಲ. ಇನ್ನು ಚೆನ್ನಾಗಿ ಓದಿರ್ತಾರೆ, ಆದರೆ ಕೆಲಸ ಮಾತ್ರ ಸಿಗ್ತಾ ಇರೋದಿಲ್ಲ. ಹೀಗೆ ಏನಾದರೂ ತೊಂದರೆ ಇದ್ದೇ ಇರುತ್ತೆ. ಪ್ರತಿಯೊಂದು ತೊಂದರೆಗೂ ಸರಳವಾದ ಪರಿಹಾರ ಇದ್ದೇ ಇರುತ್ತೆ. ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಬೇಕು ಅಷ್ಟೇನೆ. ನಾವು ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ, ನಾಗರ ಪೂಜೆ ಹಾಗೆ ಶಿವನ ಪೂಜೆ ಮಾಡಿದಾಗ ಆರೋಗ್ಯ ಸಮಸ್ಯೆ, ಹಣದ ಸಮಸ್ಯೆ ಮತ್ತೆ ದೋಷ ನಿವಾರಣೆಗಾಗಿ ಈ ಪೂಜೆಗಳನ್ನು ಮಾಡಲಾಗುತ್ತೆ. ಹಾಗಾದ್ರೆ ಈ ಎಲ್ಲ ದೋಷ ನಿವಾರಣೆಗೆ ನಾವು ಯಾವ ದಿನ ಪೂಜೆ ಮಾಡಬೇಕು ಅಲ್ವಾ, ಅದನ್ನ ತಿಳ್ಕೊಳ್ಳೋಣ ಇವಾಗ. ದೋಷಗಳ ನಿವಾರಣೆಗಾಗಿ ನಾವು ಹುಣ್ಣಿಮೆ ದಿನ ಪೂಜೆ ಮಾಡುವಂಥದ್ದು. ಇನ್ನು ಈ ಹುಣ್ಣಿಮೆ ದಿನ ನಾಗರ ಪೂಜೆ, ಲಕ್ಷ್ಮೀ ಪೂಜೆ ಮಾಡ್ಬೋದು. ಅತಿ ಮುಖ್ಯವಾಗಿ ಅರಳಿ ಮರದ ಪೂಜೆನೂ ಮಾಡ್ಕೋಬಹುದು. ಅರಳಿ ಮರ ಅಂದ್ರೇನೆ ಸಾಕ್ಷಾತ್ ಗುರುಗಳ ತತ್ವ ಇರುವಂತದ್ದು. ಹಾಗಾಗಿನೇ ಮದುವೆ ನಿಧಾನ ಆಗ್ತಾ ಇದೆ, ಯಾವುದೇ ಕೆಲಸ ಕಾರ್ಯದಲ್ಲಿ ಏಳಿಗೆ ಇಲ್ಲ ಅಂತಂದ್ರೆ ಅರಳಿ ಮರದ ಪೂಜೆ ಮಾಡೋದು, ಅರಳಿ ಮರದ ಪ್ರದಕ್ಷಿಣೆ ಹಾಕೋದು. ಅದೇ ರೀತಿ ಪ್ರತಿ ಹುಣ್ಣಿಮೆಗೂ ಕೂಡ ಬೆಳಗ್ಗೆ 7 ಗಂಟೆ ಒಳಗಾಗಿ ಅರಳಿ ಮರದ ಪೂಜೆನ ಮಾಡಬೇಕು. ಅರಳಿ ಮರದ ಬುಡದಲ್ಲಿ 2 ಮಣ್ಣಿನ ದೀಪಗಳನ್ನು, ಸಾಧ್ಯವಾದರೆ ಸಾಸಿವೆ ಎಣ್ಣೆನ ಹಾಕ್ಬಿಟ್ಟು ದೀಪ ಹಚ್ಚಬೇಕು. ಇದರಿಂದ ಜಾತಕದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳು ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ಕೈಗೂಡುತ್ತೆ. ಅತಿ ಮುಖ್ಯವಾಗಿ ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮನಿ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ, ನೀವೇನಾದರೂ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರಾ, ಅದು ವಾಪಸ್ ಬರ್ತಾ ಇರೋದಿಲ್ಲ, ಅಥವಾ ನಿಮ್ಮ ಸಾಲಗಳೇ ಬೇಗ ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ ಅಂತ ಅಂದ್ರೂ ಕೂಡ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ. ಈ ಥರದೆಲ್ಲ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ತುಂಬ ಬೇಗ ಸಾಲ್ವ್ ಆಗಿಬಿಡುತ್ತೆ. ಪ್ರತಿ ಹುಣ್ಣಿಮೆಗೂ ಕೂಡ ಇದೇ ರೀತಿ ಮಾಡಬೇಕು. ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಷ್ಟು ಬೇಗ ನಿಮಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಅಂದರೆ ಅಟ್ಲೀಸ್ಟ್ 9 ಗಂಟೆ ಒಳಗಾಗಿ ಆದ್ರೂ ಮಾಡಬೇಕು. 10 ಗಂಟೆ ಮೇಲೆ ಮಾಡೋದು ತುಂಬಾನೇ ತಪ್ಪು. 10 ಗಂಟೆ, 11 ಗಂಟೆ, 11:30 ಈ ಒಂದು ಸಮಯದಲ್ಲೂ ಕೂಡ ಮರನ ಮುಟ್ಟೋದು, ಪ್ರದಕ್ಷಿಣೆ ಹಾಕೋದು ಹೀಗೆಲ್ಲ ಮಾಡ್ತಾರೆ. ಈ ರೀತಿಯೆಲ್ಲ ಮಾಡಬಾರ್ದು. ಪ್ರತಿ ಹುಣ್ಣಿಮೆಗೂ ಸಾಕ್ಷಾತ್ ಮಹಾಲಕ್ಷ್ಮಿ ಈ ಭೂಲೋಕವನ್ನ ಸಂಚಾರ ಮಾಡ್ತಾ ಬರ್ತಾರೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಅರಳಿ ಮರದಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮೊದಲು ಅಥವಾ ಸೂರ್ಯೋದಯದ ಸಮಯದಲ್ಲಿ ಅರಳಿ ಮರದ ಬುಡದಲ್ಲಿ ಪೂಜೆ ಮಾಡಬೇಕು. 2 ದೀಪವನ್ನ ಹಚ್ಚೋದ್ರಿಂದ ಆ ತಾಯಿಯ ಆಶೀರ್ವಾದದಿಂದ ಸಮಸ್ಯೆಗಳು ಎಲ್ಲ ಕೂಡ ದೂರ ಆಗುತ್ತೆ. ಯಾವ ರೀತಿ ಪೂಜೆ ಮಾಡಬೇಕು ಬನ್ನಿ ಇವಾಗ ತಿಳ್ಕೊಳ್ಳೋಣ. ಹುಣ್ಣಿಮೆ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನೀವು ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ. ಅರಿಶಿನ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರ, 1 ಚೆಂಬಲ್ಲಿ ನೀರು, 2 ಮಣ್ಣಿನ ದೀಪ, ದೀಪದ ಬತ್ತಿ, ಸಾಸಿವೆ ಎಣ್ಣೆ, ಎಲೆ ಅಡಿಕೆ, ಬಾಳೆಹಣ್ಣು, ಊದ್ಬತ್ತಿ, ಕರ್ಪೂರ ಇಷ್ಟನ್ನು ಕೂಡ ಸಿದ್ಧತೆ ಮಾಡಿಕೊಂಡು ತೊಗೊಂಡೋಗ್ಬೇಕು. ಅಥವಾ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಸ್ವಲ್ಪ ಸಕ್ಕರೆ, ಅವಲಕ್ಕಿ ಅಥವಾ ರವೆ ಇದನ್ನು ನೀವು ಮಿಕ್ಸ್ ಮಾಡಿಟ್ಕೊಂಡು ತೊಗೊಂಡೋದ್ರೂ ಒಳ್ಳೆಯದೇ. ಬೆಳಗ್ಗೆ ಅರಳಿ ಮರದ ಹತ್ರ ಹೋಗ್ಬಿಟ್ಟು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅರಳಿ ಮರದ ಬುಡಕ್ಕೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅರಳಿ ಮರದ ಬುಡ ಅಂದ್ರೇ ಅರಳಿ ಮರದ ಬೇರ್ಗಳು ಕೆಲವು ಕಡೆ ಕಾಣಿಸ್ತಾ ಇರುತ್ತೆ. ನೀವು ನೋಡಿರಬಹುದು, ತುಂಬ ದೊಡ್ಡ ದೊಡ್ಡ ಮರಗಳಲ್ಲಿ ಕಾಣಿಸ್ತಾ ಇರುತ್ತೆ. ಅರಳಿ ಮರದ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲಿ ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಬಿಟ್ಟು ಅಲ್ಲಿ ಚಿಕ್ಕದಾಗಿ ರಂಗೋಲಿನ ಹಾಕಬೇಕು. 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿಬಿಟ್ಟು ಎಲೆ ಅಡಿಕೆ, ಬಾಳೆಹಣ್ಣು ದಕ್ಷಿಣೆ ಸಮೇತ ಇಡಬೇಕು. ₹1 ಕಾಯಿನ್ ಅಂದರೆ ದಕ್ಷಿಣೆ ಇಟ್ಬಿಟ್ಟು ಅಲ್ಲಿನೇ 2 ಮಣ್ಣಿನ ದೀಪಗಳನ್ನು ಹಚ್ಚಬೇಕು. ಸಾಸಿವೆ ಎಣ್ಣೆ ಹಾಕಿಬಿಟ್ಟು 2 ಬತ್ತಿಗಳನ್ನು ಹಾಕಿಬಿಟ್ಟು ದೀಪ ಹಚ್ಚಬೇಕು. ಹೀಗೆ ಪೂಜೆ ಸಿದ್ಧತೆ ಮಾಡ್ಕೊಳ್ಳುವಾಗ ಮೊದಲು ಗಣಪತಿ ಸ್ಮರಣೆ ಮಾಡ್ಕೊಳ್ಳಿ. ಆನಂತರ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟವಾದ ಗುರುಗಳ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಆನಂತರ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಃ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ.
ಅಂತ ಹೇಳ್ತಾ ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ಆ ನಂತರ ಮಹಾಲಕ್ಷ್ಮಿಯ ಸ್ಮರಣೆ ಮಾಡ್ಕೊಳ್ಬೇಕು. ಮಹಾಲಕ್ಷ್ಮಿಯ ಮಂತ್ರಗಳನ್ನು ಹೇಳ್ಕೊಂಡು ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ದೀಪ ಹಚ್ಚಿ ಊದ್ಬತ್ತಿ ಎಲ್ಲ ಬೆಳಗ್ಬಿಟ್ಟು ಕರ್ಪೂರದಾರತಿ ಮಾಡಿ ಅಲ್ಲೇ ಬಾಳೆಹಣ್ಣು ತುದಿನ ಮುರಿದ್ಬಿಟ್ಟು ವಿಳ್ಯದೆಲೆ ತೊಟ್ಟು ತುದಿಯನ್ನು ಮುರಿದ್ಬಿಟ್ಟು ಪೂಜೆನ ಮಾಡ್ಕೊಳ್ಬೇಕು. ಆ ದೀಪನ ಹಚ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತಿನಿಂದ ಕಷ್ಟಗಳೆಲ್ಲ ಕಳಿತು ನೆಮ್ಮದಿಯಾಗಿ ಸುಖ ಜೀವನ ನಡೆಸ್ತಾ ಇದ್ದೀನಿ, ನನಗೆ ಯಾವುದೇ ರೀತಿ ಹಣದ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಾವು ಯಾವಾಗಲೂ ಅಷ್ಟೇ ದೇವ್ರ ಹತ್ರ ಹೇಳ್ಕೊಳ್ಳುವಾಗ ಬರೀ ಕಷ್ಟಗಳನ್ನ ಹೇಳೋ ಬದಲು ಪಾಸಿಟಿವ್ ಆಗಿ ಹೇಳ್ಬಿಟ್ಟು ಬರಬೇಕು. ನಮ್ಮ ಮಕ್ಕಳು ಹೇಗಿದ್ದಾರೆ, ಹೇಗೆ ಓದ್ತಾ ಇದ್ದಾರೆ, ಅವ್ರು ಏನು ತಿಂತಾರೆ, ಅವ್ರು ಹೇಗೆಲ್ಲ ಇರ್ತಾರೆ, ಅವರ ಗುಣ ಏನು, ಅವರ ಸ್ವಭಾವ ಏನು, ಇದೆಲ್ಲ ತಂದೆ ತಾಯಿಗಳಿಗೆ ಅಂದರೆ ನಮಗೆ ಗೊತ್ತಿರುತ್ತೆ ಅಲ್ವಾ. ಇನ್ನು ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮ ಕರ್ಮದ ಅನುಸಾರವಾಗಿ ನಮಗೆ ಫಲವನ್ನು ಕೊಡ್ತಾ ಇರುವಂಥ ಆ ದೇವ್ರಿಗೆ ಗೊತ್ತಿರೋದಿಲ್ವಾ. ಆ ಜಗನ್ಮಾತೆಗೆ ನಾವು ಯಾವ ಪರಿಸ್ಥಿತಿನಲ್ಲಿ ಇದ್ದೀವಿ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ದೇವ್ರ ಮನೆಯಲ್ಲಿ ಇದ್ದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ಕಷ್ಟಗಳ ಸರಮಾಲೆನೇ ಹೇಳೋ ಬದಲು ಇರೋದ್ರಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿ ಹೇಳಬೇಕು. ಆ ಭಗವಂತ ಇನ್ನೂ ಹೆಚ್ಚಿನ ಸಂತೋಷ ನಿನಗೆ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಈ ರೀತಿಯಾಗಿ ಸರಳವಾಗಿ ಅರಳಿ ಮರದ ಪೂಜೆಯನ್ನು ಪ್ರತಿ ಹುಣ್ಣಿಮೆಗೆ ಮಾಡೋದ್ರಿಂದ ತುಂಬ ಬೇಗ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಇಷ್ಟೆಲ್ಲ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಅರಳಿ ಮರ ದೂರ ಇದೆ ಅಂತ ಅನ್ನೋರು 2 ದೀಪಗಳನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ ಹಚ್ಬಿಟ್ಟು ನೀವು ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದರೂ ಕೂಡ ಸಾಕು. ಯಾಕಂದರೆ ಹುಣ್ಣಿಮೆ ದಿನ ಅರಳಿ ಮರದ ಹತ್ತಿರ ದೀಪ ಹಚ್ಚೋದು ತುಂಬ ಮುಖ್ಯ. ಹಂಗಾಗಿ ಹೇಳ್ತಾ ಇದ್ದೀನಿ, ಸಣ್ಣದೇ ಆದರೂ ಪರವಾಗಿಲ್ಲ ದೀಪ ತೊಗೊಂಡೋಗ್ಬಿಟ್ಟು ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ತುಂಬ ಬೇಗ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ. 5 ಅಥವಾ 9 ಹುಣ್ಣಿಮೆಗಳನ್ನು ಬಿಡದಂಗೆ ಮಾಡ್ಕೊಂಡು ಬನ್ನಿ, ಹಣದ ಸಮಸ್ಯೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಒಂದು ಸರಳವಾದ ಪರಿಹಾರವನ್ನು ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.